ಗ್ರಾಫಿಕ್ ಡಿಸೈನರ್ ಆಗಿ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ, ಎಲ್ಲ ಚೆನ್ನಾಗಿತ್ತು. ಅಂದರೆ ಒಂಥರ ಜಾಬ್ಗೆ ಹೋಗ್ತಾ ಇರೋ ಒಂಥರ ರೊಟೀನ್ ಆಗೋಯ್ತು ನನಗೆ. ಬೆಳಗ್ಗೆ ಎದ್ದೊಳ್ಳೋದು, ಆಫೀಸ್ಗೆ ಹೋಗೋದು, ಬರೋದು, ಫುಲ್ಲು ಸುಸ್ತಾಗಿರುತ್ತೆ, ಮಲ್ಕೊಳ್ಳೋದು. ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಈ ನ್ಯೂಸ್ ಚಾನಲಲ್ಲಿ ಹೆಂಗಂದ್ರೆ ನಿಂಗೆ ಯಾವಾಗ ಅಂದರೆ ಅವಾಗ ನಿಂಗೆ ವೀಕೆಂಡ್ಸು ಲೀವ್ ಬೇಕಂದ್ರೆ ಹಂಗೆ ಸಿಗಲ್ಲ. ಎವ್ರಿ ವೀಕ್ ಎನಿ ಡೇ ವೀಕ್ ಆಫ್. ನಿಂಗೆ ವೀಕೆಂಡೇ ಬೇಕಂದ್ರೆ ಆಗಲ್ಲ, ಎನಿ ಡೇ ಆಲ್ಟರ್ನೇಟಿವ್ ಆಗಿ ತಗೋಬೇಕು. ಹಿಂಗಾಗ್ತಿತ್ತು. ನನಗೆ ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ದಟ್ ಈಸ್ ದಿ ರೀಸನ್ ಐ ಡಿಂಟ್ ಮೇಡ್ ಮೋರ್ ವಿಡಿಯೋಸ್. ಈ ಶಿಫ್ಟ್ಗಳು, ಇವತ್ತು ಮಾರ್ನಿಂಗ್ ಶಿಫ್ಟ್ ಇದ್ರೆ ನಾಳೆ ಜನರಲ್ ಶಿಫ್ಟ್, ಆಮೇಲೆ ನೈಟ್ ಶಿಫ್ಟ್, ಅರ್ಲಿ ಮಾರ್ನಿಂಗ್ ಶಿಫ್ಟ್, ಹಿಂಗೆಲ್ಲ ಮಾಡಿ 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 ಒಂಥರ ರೋಬೋಟಿಕ್ ಮೆಷಿನರಿ ಲೈಫ್ ಆಗೋಗಿತ್ತು ನಂದು. ಐ ವಾಸ್ ಕಂಪ್ಲೀಟ್ಲಿ ಫೆಡ್ ಆಫ್ ವಿತ್ ದಿಸ್. ಜಾಸ್ತಿ ಸತಿ ಅನ್ಕೊಂಡೆ ಜಾಬ್ ಕ್ವಿಟ್ ಮಾಡಬೇಕು ಅಂತ. ಎಷ್ಟು ಅನ್ಕೊಂಡ್ರು ಜಾಬ್ ಕ್ವಿಟ್ ಮಾಡೋಕ್ಕಾಗಲಿಲ್ಲ. ಈ ಇಯರ್ ಕ್ವಿಟ್ ಮಾಡೋಣ ಅಂದ್ಕೊಂಡು 2.5 year ಹಂಗೆ ಆಗೋಯ್ತು. ಮತ್ತೆ ಲಾಸ್ಟ್ ಫೈನಲ್ ಆಗಿ ಹಿಂಗಿದ್ರೆ ಆಗಲ್ಲ, ಹಂಗೆ ಇದ್ದೋಗ್ತೀನಿ. ನನ್ನ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು ಗೋವಾಗೆ. ಅಲ್ಲಿಗೆ ಹೋಗಿ ಹೇಳಿಬಿಟ್ಟೆ ಇನ್ನು ಆಫೀಸ್ಗೆ ಬರಲ್ಲ ಅಂತ. ಐ ಜಸ್ಟ್ ಕ್ವಿಟ್ ಮೈ ಜಾಬ್ ಇನ್ ಗೋವಾ. ಸೊ ನಂಗೆ ಗೊತ್ತು ಈ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದೀನಿ, ಹಿಂದ್ಗಡೆ ಶ್ಯಾಡೋ ಬರ್ತಿದೆ. ಕ್ಯಾಮ್ರಾ ಆ್ಯಂಗಲ್ ಹೆಂಗಿದೆಯೋ ಇದನ್ನೆಲ್ಲ ಸೆಟ್ ಮಾಡ್ಕೊಂಡು ರೆಕಾರ್ಡ್ ಮಾಡೋ ಅಷ್ಟು ಪೇಷನ್ಸ್ ಇಲ್ಲ. ಇಟ್ಸ್ ಆಲ್ರೆಡಿ 1 o'clock. ಐ ಆಮ್ ಕಂಪ್ಲೀಟ್ಲಿ ಎಕ್ಸಾಸ್ಟೆಡ್. ಐ ವಿಲ್ ಜಸ್ಟ್ ಕಮ್ ಡೈರೆಕ್ಟ್ಲಿ ಟು ದ ಪಾಯಿಂಟ್. ಇಟ್ಸ್ ಆಲ್ರೆಡಿ 12:49 AM. ಆಲ್ರೆಡಿ 12:49, 1 ಗಂಟೆ ಆಗ್ತಿದೆ. ಐ ಆಮ್ ಸ್ಟೇಯಿಂಗ್ ಅಲೋನ್ ಇನ್ ಮೈ ರೂಮ್ ವಿತ್ ಥೌಸಂಡ್ಸ್ ಆಫ್ ಥಾಟ್ಸ್ ರನ್ನಿಂಗ್ ಇನ್ ಮೈ ಮೈಂಡ್. ವಿ ಶುಡ್ ಸ್ಪೆಂಡ್ ಅವರ್ ಟೈಮ್ ಅಲೋನ್ ಟು ನೋ ಅಬೌಟ್ ಅವರ್ ಸೆಲ್ಫ್. ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋಕ್ಕೆ ನಾವು ಎಲ್ಲರ ಜೊತೆ ಇದ್ದಾಗ ನಮ್ಮ ಜೊತೆ ನಾವು ಮಾತಾಡ್ಕೊಳ್ಳೋ ಟೈಮ್ ಸಿಗಲ್ಲ. ನಮ್ಮ ಬಗ್ಗೆ ನಾವು ಥಿಂಕ್ ಮಾಡಲ್ಲ ಎಲ್ಲರ ಜೊತೆ ಇದ್ದಾಗ. ಯಾವಾಗಾದರೂ ಟ್ರೈ ಮಾಡಿ ಒಬ್ಬರೇ ಇರಿ. ಒಬ್ಬರೇ ಇದ್ದಾಗ ನಿಮ್ಮ ಮೈಂಡಲ್ಲಿ ಥೌಸಂಡ್ಸ್ ಆಫ್ ಥಾಟ್ಸ್ ರನ್ ಆಗ್ತಾ ಇರುತ್ತೆ ಅಬೌಟ್ ಯುವರ್ ಸೆಲ್ಫ್, ಯುವರ್ ಫ್ಯಾಮಿಲಿ ಆ್ಯಂಡ್ ಯುವರ್ ಕೆರಿಯರ್ ಎಲ್ಲ. ಅದು ನೈಟ್ ಟೈಮ್ಸ್ ಜಾಸ್ತಿ. ವಿ ಕಾಂಟ್ ಸ್ಲೀಪ್. ನಮಗೆ ನಿದ್ದೆ ಬರಲ್ಲ ನೈಟ್ ಟೈಮ್ಸ್. ನಾವು ಒಬ್ಬರೇ ಇದ್ದಾಗ, ಊರಿಂದ ಆಚೆ ಇದ್ದಾಗ ನಿದ್ದೆ ಬರಲ್ಲ. ಯಾಕಂದರೆ ಥೌಸಂಡ್ಸ್ ಆಫ್ ಥಾಟ್ಸ್ ರನ್ ಆಗ್ತಾ ಇರುತ್ತೆ. ಏನು ಕೆರಿಯರ್ ಬಗ್ಗೆ ರನ್ ಆಗ್ತಾ ಇರುತ್ತೆ, ಫ್ಯಾಮಿಲಿ ಬಗ್ಗೆ ರನ್ ಆಗ್ತಾ ಇರುತ್ತೆ. ನಾವು ಏನೋ ಒಂದು ಗೋಲ್ ಇಟ್ಕೊಂಡಿರ್ತೀವಿ, ಅದು ರೀಚ್ ಆಗೋಕ್ಕೆ ಏನೇನು ಮಾಡಬೇಕು, ಇಂಥ ಥಾಟ್ಸ್ ಎಲ್ಲ ರನ್ ಆಗ್ತಾ ಇರುತ್ತೆ. ಅವಾಗ ಏನಾಗುತ್ತೆ, ವಿ ಕಾಂಟ್ ಸ್ಲೀಪ್, ನಿದ್ದೆ ಬರಲ್ಲ. ಇನ್ನು ನಾನು ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ, ಬೆಳಗಿಂದ ಏನು ವಿಡಿಯೋ ಮಾಡಬೇಕು ಅಂತ ಒಂದೇ ಕನ್ಫ್ಯೂಷನ್. ಲೈಕ್ ಏನೇನೋ ರಿಸರ್ಚ್ ಮಾಡಿದೆ, ಯೂಟ್ಯೂಬಲ್ಲಿ ಏನೇನೋ ನೋಡಿದೆ, ಏನು ಕಂಟೆಂಟ್ ಮಾಡಬೇಕು ಅಂತೆಲ್ಲ ಚೆಕ್ ಮಾಡ್ತಾ ಇದ್ದೆ. ಸೊ ಸಮ್ ಕರೆಂಟ್ ಅಫೇರ್ಸು, ಇನ್ಫಾರ್ಮೇಷನ್ಸ್ ಎಲ್ಲ ರಿಸರ್ಚ್ ಮಾಡಿದೆ. ಬಟ್ ಏನು ವೇಸ್ಟ್ ಆಗಿಲ್ಲ. ನೆಕ್ಸ್ಟ್ ಏನೇನು ವಿಡಿಯೋಸ್ ಮಾಡಬಹುದು, ಏನೇನು ಮಾಡಬೇಕು ಅಂತ ಸ್ವಲ್ಪ ಕ್ಲೂಸ್ ಎಲ್ಲ ತಗೊಂಡೆ. ಓಕೆ ಫೈನ್. ಬಟ್ ಏನೋ ಒಂದು ಸಮಥಿಂಗ್ ಮಿಸ್ಸಿಂಗ್. ಈ ದಿನ ಏನೋ ಮಿಸ್ ಆದಂಗೆ ಒಂಥರ ಫೀಲಿಂಗು. ಯಾಕಂದರೆ ರಿಸರ್ಚ್ ಮಾಡಿದ್ದೀನಿ, ಬಟ್ ದಟ್ ಈಸ್ ಫೈನ್, ರಿಸರ್ಚ್ ಆಗಿದೆ, ಓಕೆ. ಬಟ್ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಇವತ್ತು ಯಾವುದೂ ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಓಕೆ, ಏನೋ ಒಂದು ಪ್ರೋಗ್ರೆಸ್ ಆಗಿದೆ ಅಂತ ಅಂದ್ಕೊಂಡು ಊಟ ಮಾಡಿ ಬಂದು ಮಲ್ಕೊಂಡ್ರೆ ನಿದ್ದೆ ಬರ್ತಾ ಇಲ್ಲ. ಸಮಥಿಂಗ್ ಈಸ್ ಮಿಸ್ಸಿಂಗ್. ಏನೂ ಮಾಡಿಲ್ಲ, ರಿಸರ್ಚ್ ಏನೋ ಮಾಡಿದ್ದೀನಿ, ಬಟ್ ಇವತ್ತೇನು ವರ್ಕ್ ಮಾಡಿಲ್ಲ ಅಂತ ಒಂಥರ ಫೀಲಿಂಗು. ಮಲ್ಕೊಂಡ್ರೆ ಥೌಸಂಡ್ಸ್ ಆಫ್ ಥಾಟ್ಸ್ ರನ್ ಆಗ್ತಿದೆ ಮೈಂಡಲ್ಲಿ. ಏನು ಮಾಡಬೇಕು ಗೊತ್ತಿಲ್ಲ. ಏನೋ ಸಮ್ ಇನ್ಫಾರ್ಮೇಷನ್ಸ್ ಎಲ್ಲ ಮತ್ತೆ ಯೂಟ್ಯೂಬ್ ತೆಗೆದು ಎಲ್ಲ ನೋಡ್ತಾ ಇದ್ದೆ. ಆದರೂ ನಿದ್ದೆ ಬರಲಿಲ್ಲ. ಟೈಮ್ ನೋಡಿದ್ರೆ 12:40 ಆಗಿದೆ. ಈಗ ಅರೌಂಡ್ 1 o'clock ಆಗ್ತಿದೆ. ಸೊ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಇವತ್ತೇನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ ಅಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಮಲ್ಕೊಂಡು ನನ್ನ ಜೊತೆ ನಾನು ಮಾತಾಡ್ಕೊತಾ ಇದ್ದೆ. ವಾಯ್ಸಲ್ಲಿ ಬರ್ತಿಲ್ಲ, ಬಟ್ ಒಳಗಡೆ ಐ ವಾಸ್ ಥಿಂಕಿಂಗ್. ಐ ಆಮ್ ಜಸ್ಟ್ ಥಿಂಕಿಂಗ್ ವಾಟ್ ಟು ಡೂ ನೆಕ್ಸ್ಟ್. ಎಲ್ಲ ಐ ಕಾಂಟ್ ಶೇರ್ ಎವ್ರಿಥಿಂಗ್, ಬಟ್ ಎವ್ರಿ ಒನ್ ಹ್ಯಾವ್ ದೇರ್ ಓನ್ ಪ್ರಾಬ್ಲಮ್ಸ್, ಎವ್ರಿ ಒನ್ ಹ್ಯಾವ್ ಥಾಟ್ಸ್ ರನ್ನಿಂಗ್ ಇನ್ ದೇರ್ ಮೈಂಡ್ಸ್. ಸೊ ಹಂಗೆ ನನಗೂ ಡಿಫ್ರೆಂಟ್ ಥಾಟ್ಸ್ ರನ್ ಆಗ್ತಿತ್ತು. ಸೊ ಆಗಲಿಲ್ಲ. ಇವಾಗ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋ ಬದಲು ಒಂದು ಕ್ಯಾಮ್ರಾ ಇಟ್ಕೊಂಡು ಕ್ಯಾಮ್ರಾ ಮುಂದೆ ಮಾತಾಡಿದ್ರೆ ಚೆನ್ನಾಗಿರುತ್ತಲ್ಲ ಅಂತ ಐ ಜಸ್ಟ್ ಪ್ಲೇಸ್ ಮೈ ಕ್ಯಾಮ್ರಾ ಆ್ಯಂಡ್ ಐ ಆಮ್ ಸ್ಪೀಕಿಂಗ್ ನಾವ್. ನಾವೆಲ್ಲ ಈ ಏಜಲ್ಲಿ ನಾವು ಎಂಜಾಯ್ ಮಾಡ್ತಾ ಇರ್ತೀವಿ. ನಮಗೆ ಕೆರಿಯರ್ ಮೇಲೆ ಫೋಕಸ್ ಇರಲ್ಲ, ಕೇರ್ಲೆಸ್ ಆಗಿರ್ತೀವೇನೋ ಅಂತ ಪೇರೆಂಟ್ಸ್ ಮೈಂಡ್ಸೆಟ್ಟಲ್ಲಿ ಅಂಥ ಥಾಟ್ಸ್ ಇರುತ್ತೆ. ಬಟ್ ಪಾಪ ಅವ್ರಿಗೆ ಗೊತ್ತಿರಲ್ಲ, ನಾವು ಥಿಂಕ್ ಮಾಡ್ತಾ ಇರ್ತೀವಿ. ವಿ ಆರ್ ನಾಟ್ ಕೇರ್ಲೆಸ್, ವಿ ಆರ್ ವೆರಿ ಕೇರ್ಡ್, ವಿ ಆರ್ ಸೋ ರೆಸ್ಪಾನ್ಸಿಬಲ್ ಅಂತ ನಮ್ಮ ಪೇರೆಂಟ್ಸ್ಗೆ ಅವ್ರಿಗೆ ಗೊತ್ತಿರಲ್ಲ. ಬಟ್ ಅವ್ರು ಹೇಳೋದು ಅವ್ರ ಧರ್ಮ, ಕೇಳೋದು ನಮ್ಮ ಧರ್ಮ.
ಸೊ ನಾನು ಯೂಟ್ಯೂಬ್ ಚಾನಲ್ ಹೆಂಗೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತೀನಿ. ಕೋವಿಡ್ ಟೈಮಲ್ಲಿ ಅನ್ಕೊತೀನಿ ವ್ಲಾಗ್ಸ್ 2020ಯಲ್ಲೇ ಈ ಯೂಟ್ಯೂಬ್ ನೋಡಿ 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 ನನಗೆ ಎಲ್ಲ ಈ ಗ್ರಾಫಿಕ್ ಡಿಸೈನಿಂಗು ಆ್ಯನಿಮೇಷನ್ ಕೋರ್ಸಲ್ಲೇ ನಾನಿರೋದು. ವೈ ಕಾಂಟ್ ಐ ಸ್ಟಾರ್ಟ್ ಮೈ ಓನ್ ಯೂಟ್ಯೂಬ್ ಚಾನಲ್ ಅಂತ ಒಂದು ಐಡಿಯಾ ಬಂತು ಆ ಕೋವಿಡ್ ಟೈಮಲ್ಲಿ. ಸೊ ಅವಾಗ ನಾನೇನು ಮಾಡಿದೆ, ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದೆ. ನಮ್ಮ ಮನೆ ಪಕ್ಕದಲ್ಲೇ ಒಂದು ಬೆಟ್ಟ ಇತ್ತು, ಕಾಡುಮಲ್ಲೇಶ್ವರ ಬೆಟ್ಟ ಅಂತ. ಅಲ್ಲಿಗೆ ನನ್ನ ಫೋನ್ ಅವಾಗ ಯಾವುದು OnePlus ಫೋನ್ ಹೊಸ್ದಾಗಿ ನಮ್ಮ ತಂದೆ ತಕ್ಕೊಟ್ರು. ಮೈ ಡ್ಯಾಡ್ ಪರ್ಚೇಸ್ ಮಿ ಅ OnePlus 9R ಫೋನ್ ಟು ಮಿ. ಆ ಫೋನ್ ತಗೊಂಡು ಹೋದೆ ಬೆಟ್ಟಕ್ಕೆ. ನಾನು ನಮ್ಮ ಭಾವ, ನಮ್ಮ ಅತ್ತೆ ಮಗ ಚೇತನ್ ಅಂತ, ಅವರು ಫೋಟೋಗ್ರಫಿ ಫೀಲ್ಡಲ್ಲಿರೋದು. ಅವರು ನಾನು ಹೋದ್ವಿ. ಅವ್ರಿಗೂ ಈ ಈ ಶೂಟಿಂಗು, ಈ ವಿಡಿಯೋಗ್ರಫಿ ಇದೆಲ್ಲ ಅವ್ರಿಗೂ ತುಂಬ ಇಂಟ್ರೆಸ್ಟು. ನಾವಿಬ್ಬರು ತಗೊಂಡು ಈವ್ನಿಂಗ್ ಟೈಮು ಹೋಗಿ ಶೂಟ್ ಮಾಡ್ಕೊಂಬಂದೆ. ಎಲ್ಲ ಚೆನ್ನಾಗಿ ಬಂತು. ಹಂಗೆ ಹಿಂಗೆ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡಿದೆ. ಓಕೆ, ಚೆನ್ನಾಗಿ ಹೋಯ್ತು. ಒಂದು 650 ವ್ಯೂಸ್ ಬಂತು. ನೈಸ್, ಚೆನ್ನಾಗಿ ಬಂತು. ಎಲ್ಲ ಕೋವಿಡ್ ಟೈಮೆಲ್ಲ ಮನೆಯಲ್ಲೇ ಇದ್ವಿ, ಎಲ್ಲ ಫ್ರೀಯಾಗಿ ಚೆನ್ನಾಗಿ ಶೂಟ್ ಮಾಡಿದೆ. ಬೇಸಿಕ್ಕಾಗಿ ಎಡಿಟ್ ಮಾಡಿಬಿಟ್ಟು ಹಾಕಿದೆ, ಚೆನ್ನಾಗಿ ಓಡ್ತು. 600+ ವ್ಯೂಸ್ ಬಂತು. ಹಂಗೆ ನೆಕ್ಸ್ಟು ಇನ್ನೊಂದು ವಿಡಿಯೋ, ಪ್ರಕ್ಕಿ ಫ್ಯಾಕ್ಟ್ರಿ ಅಂತ ಚಾನಲ್ ಇದೆ, ಅದರಲ್ಲೇ ಇದೆ ಎಲ್ಲ ವಿಡಿಯೋಸು. ನೆಕ್ಸ್ಟು ಇನ್ನೊಂದು ವಿಡಿಯೋ ಮಾಡಿದೆ, ವೆನ್ ವಿ ಆರ್ ಅಲೋನ್ ಅಟ್ ಹೋಮ್ ಅಂತ. ಒಂದು ಮನೇಲಿ ಯಾರು ಇರುವಾಗ ನಾನೇನು ಮಾಡ್ತೀನಿ ಅಂತ ಒಂದು ವಿಡಿಯೋ ಶೂಟ್ ಮಾಡಿದೆ. ಅದು ಕಾಮಿಡಿಯಾಗಿ, ಒಂಥರ ಕಾಮಿಡಿ ಎಂಟರ್ಟೈನ್ಮೆಂಟ್ ಅಲ್ಲಿ ಚೆನ್ನಾಗಿ ಬಂತು. ಡ್ಯಾನ್ಸ್ ಗಿನ್ಸ್ ಎಲ್ಲ ಆಡಿ ಸಖತ್ತಾಗಿ ಬಂತು. ಅದು ಒಂದು ಮೇ ಬಿ ಒಂದು 400 ಆ ರೇಂಜಲ್ಲಿ ವ್ಯೂಸ್ ಹೋಯ್ತು. ಅದು ಒಂಥರ ಚೆನ್ನಾಗಿ ಹೋಯ್ತು. ನೆಕ್ಸ್ಟ್ ಇನ್ನೊಂದು, ಆವಾಗ ತುಂಬ ನಾನು RGV ರಾಮ್ ಗೋಪಾಲ್ ವರ್ಮಾ ರಾಮೂಯಿಸಮ್ ಎಪಿಸೋಡ್ಸ್ ಎಲ್ಲ ತುಂಬ ನೋಡ್ತಾ ಇದ್ದೆ. ಅವನ್ನ ನೋಡಿ ಒಂಥರ ತುಂಬ ಅವನ ವೇ ಆಫ್ ಥಿಂಕಿಂಗು ಅದು ಇದು ನೋಡ್ತಾ ಇದ್ದೆ. ಆ ಟೈಮಲ್ಲಿ ಅದೊಂಥರ ಇನ್ಸ್ಪೈರಿಂಗ್ ಅನಿಸ್ತು. ಬಟ್ ಹಂಗೆ ಅವನ ಥರ ನಾವು ಇರೋಕ್ಕಾಗಲ್ಲ. ಬಟ್ ಆ ಟೈಮಲ್ಲಿ ದಟ್ಸ್ ನಾಟ್ ವೆರಿ ಮೆಚ್ಯೂರ್ಡ್ ಪೀರಿಯಡ್. ಇವಾಗಿರೋ ಮೈಂಡ್ಸೆಟ್ ಅವಾಗಿರಲಿಲ್ಲ. ಸೊ ವಿಲ್ ಬಿ ಚೇಂಜಿಂಗ್ ಎವ್ರಿ ಡೇ. ವಿ ಕಾಂಟ್ ಬಿ ಸೇಮ್ ಎವ್ರಿ ಡೇ. ವಿಲ್ ಬಿ ಅಪ್ಗ್ರೇಡಿಂಗ್ ಅಲ್ವಾ. ಅವರ್ ಥಾಟ್ಸ್ ವಿಲ್ ಬಿ ಅಪ್ಗ್ರೇಡಿಂಗ್. ಅವಾಗ RGV ರಾಮ್ ಗೋಪಾಲ್ ವರ್ಮಾ ಆ ರಾಮೋಯಿಸಮ್ ಎಲ್ಲ ನೋಡಿ ಅವನ ಥರ ಮಾಡೋದು, ಅವನ ಥರ ಆ್ಯಕ್ಟಿಂಗ್, ಬಾಡಿ ಲ್ಯಾಂಗ್ವೇಜ್ ಎಲ್ಲ ಪೋರ್ಟ್ರೇ ಮಾಡೋದೆಲ್ಲ ಕಲ್ತ್ಕೊಂಡೆ. ಸೊ ಅವಾಗ ಏನನ್ನಿಸ್ತು, ಇದ್ರ ಮೇಲೆ ಒಂದು ವಿಡಿಯೋ ಮಾಡೋಣ ಅಂತ ಡಬಲ್ ಆ್ಯಕ್ಟಿಂಗ್ ವಿಡಿಯೋ ಒಂದು ಮಾಡಿದೆ. ಲೈಕ್ ನಾನು RGVನ ಇಂಟರ್ವ್ಯೂ ಮಾಡಿದ್ರೆ ಹೆಂಗಿರುತ್ತೆ ಅಂತ ಒಂದು ವಿಡಿಯೋ ಮಾಡಿದೆ. ಅದಕ್ಕೂ ಒಳ್ಳೆ ಕಾಮೆಂಟ್ಸ್ ಬಂತು, ಚೆನ್ನಾಗಿತ್ತು ಅದೂ. ಇದೆಲ್ಲ ಕೋವಿಡ್ ಟೈಮಲ್ಲಿ ಆಗಿರೋದೆ. ಸೊ ಅದರಲ್ಲಿ ಹೆಂಗಂದರೆ, ನಾನೇ ಡಬಲ್ ಆ್ಯಕ್ಟಿಂಗು. ಇಲ್ಲಿ ನಾನು ಕುತ್ಕೊಂಡು RGVನ ಇಂಟರ್ವ್ಯೂ ಮಾಡೋದು ಮನೆಯಲ್ಲೇ. ಒಂದು ಸೋಫಾ ಚೇರ್ಸ್ ಇರುತ್ತಲ್ಲ, ಆ ಕಡೆ ಈ ಕಡೆ ಒಂದು ಹಾಕ್ಬಿಟ್ಟು ಮಾಡಿದೆ. ಅದು ಸಖತ್ತಾಗಿ ಬಂತು ಕಾಮಿಡಿ. ಪ್ರಕ್ಕಿ ಫ್ಯಾಕ್ಟ್ರಿ ಚಾನಲಲ್ಲಿರುತ್ತೆ, ಹೋಗಿ ಯು ಕ್ಯಾನ್ ಚೆಕ್ ಇಟ್ ಔಟ್ ದೇರ್. ಅದು ಮಾಡಿದೆ, ಅದು ಚೆನ್ನಾಗಿ ಬಂತು. ನೆಕ್ಸ್ಟು ಇದು ಡಬಲ್ ಆ್ಯಕ್ಟಿಂಗ್ ಮಾಡಿದೆ ಅಲ್ಲ, ಒಂಥರ ಆ್ಯಕ್ಟಿಂಗ್, ಕ್ಯಾಮ್ರಾ ಫೇಸಿಂಗ್ ಒಂಥರ ನನಗೆ ಕಾಮನ್ ಆಗೋಯ್ತು. ಅಷ್ಟೇನು ಫಿಯರ್, ಹೆಂಗೆ ಮಾತಾಡೋದು ಹಂಗೆ. ಇವಾಗ ಸ್ವಲ್ಪ ಗ್ಯಾಪ್ ಬಂದಿದ್ದಕ್ಕೆ ಒಂಚೂರು ಡಿಫಿಕಲ್ಟಿ ಆಗ್ತಿದೆ. ಬಟ್ ಓಕೆ, ಐ ಕ್ಯಾನ್ ಮ್ಯಾನೇಜ್ ಇಟ್. ಆವಾಗ ಫುಲ್ಲು ಜೋಶಲ್ಲಿ ಕ್ಯಾಮ್ರಾನ ಫೇಸ್ ಮಾಡೋದು ತುಂಬ ನನಗೆ ಈಸಿ ಆಗೋಯ್ತು ಅವಾಗ, ಅದೆಲ್ಲ ಮಾಡಿದಾಗ. ನೆಕ್ಸ್ಟ್ ವಿಡಿಯೋ ಏನು ಮಾಡಿದೆ, ಡಬಲ್ ಆ್ಯಕ್ಟಿಂಗ್ ಮಾಡಿದ್ನಲ್ಲ, ನೆಕ್ಸ್ಟ್ ಟ್ರಿಬಲ್ ಆ್ಯಕ್ಟಿಂಗ್ ಮಾಡಿದೆ. ಅದು ನಮ್ಮ ಭಾವ ಅವ್ರ ಮನೆಗೆ ಹೋಗಿ, ಅದೇ ಇದರಲ್ಲೇನೆಂದರೆ, ಒಂದು ನಾರ್ಮಲ್ ನಾನು ಪ್ರಕ್ಕಿ ಕ್ಯಾರೆಕ್ಟರ್ ಒಂದು, ಮತ್ತು ಪ್ರಕ್ಕಿ ಚಾರಿ ಅಂತ, ಈ ಅಪರಿಚಿತರು ಅಲ್ಲಿ ರಾಮು ಇರ್ತಾನಲ್ಲ, ಆ ಟೈಪ್ ಕ್ಯಾರೆಕ್ಟರ್ ಒಂದು ಮಾಡಿದೆ. ಆಮೇಲೆ ಅದ್ರ ಜೊತೆಗೆ ರಾಮ್ ಗೋಪಾಲ್ ವರ್ಮಾನ ಆ್ಯಡ್ ಮಾಡಿಕೊಂಡು 3 ರೋಲ್ಸ್ ಇರೋ ಅದು ಒಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ವೇ ಅಲ್ಲಿ ಒಂದು ಮಾಡಿದೆ. ಅದು ಸಖತ್ತಾಗಿ ಬಂತು. ಅದು ಸಖತ್ತಾಗಿದೆ ನೋಡಿ. ಇವೆಲ್ಲ ಹಿಂಗೆ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಇನ್ನು ಸ್ವಲ್ಪ ವಿಡಿಯೋಸ್ ಮಾಡಿದೆ. ಏನು ಮಾಡಿದ್ನೋ ಇವಾಗ ಹೇಳ್ತೀನಿ ರೀ. ಸೊ ನೆಕ್ಸ್ಟು ನಮ್ಮ ಡ್ಯಾಡಿ ಶಿರ್ಡಿ ಟ್ರಿಪ್ ಪ್ಲ್ಯಾನ್ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ಫ್ಲೈಟ್ ಜರ್ನಿ ಅದು. ಸೊ ಅದೊಂದು ವ್ಲಾಗ್ ಮಾಡಿದೆ. ಶಿರ್ಡಿ ಟ್ರಿಪ್ ಎಲ್ಲ ಫ್ಲೈಟಲ್ಲಿ ಹೋಗಿರೋದೆಲ್ಲ ಒಂದು ವ್ಲಾಗ್ ಮಾಡಿದೆ. ಅದು ಒಂದು 500 ವ್ಯೂಸ್, 500+ ವ್ಯೂಸ್ ಬಂದಿದೆ. ಅದೊಂದು ಪರವಾಗಿಲ್ಲ, ಅದು ಚೆನ್ನಾಗಿ ಹೋಯ್ತು. ಮತ್ತು ನೆಕ್ಸ್ಟು ನಾನು ಆ್ಯನಿಮೇಷನ್ ಕಾಲೇಜು ಜಯನಗರ್ ಅರೇನಾ ಆ್ಯನಿಮೇಷನಲ್ಲಿ ಓದುವಾಗ ನಂಗೊಬ್ಬ ಫ್ರೆಂಡ್ ಇದ್ದ, ಯಶ್ವಂತ್ ಅಂತ. ನಾನು ಈ ವಿಡಿಯೋಸು, ಅವು ವ್ಲಾಗ್ಸು ಇಂಥವೆಲ್ಲ ಮಾಡ್ತಾ ಇದ್ನಲ್ಲ, ಇದೆಲ್ಲ ನೋಡಿ ಅವನು ಯಾವುದೋ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದ, ಎಕ್ಕರಾಜ ರಾಣಿ ಅಂತ ಒಂದು ಮೂವಿಗೆ ವರ್ಕ್ ಮಾಡ್ತಿದ್ದ. ನಾನು ಈ ವಿಡಿಯೋಸ್ ಎಲ್ಲ ಮಾಡೋದು ನೋಡಿ ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಅವನು ನನಗೆ ಕಾಲ್ ಮಾಡಿ ಹಿಂಗೆ ಮೂವಿ ಮಾಡ್ತಾ ಇದ್ದೀವಿ, ನೀನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ, ನಿಂಗೂ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆಯಲ್ಲ, ಯು ಕ್ಯಾನ್ ಕಮ್ ಅಂಡ್ ಜಾಯಿನ್ ವಿತ್ ಅಸ್ ಅಂತ ಹೇಳ್ದ. ಸೊ ನನಗೂ ಒಂದು ಮೂವಿ ಮಾಡ್ತಾ ಇದ್ದಾರೆ, ನನಗೂ ಇಂಟ್ರೆಸ್ಟ್ ಅಂತ ನಾನು ಹೋದೆ.
ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಜಾಯಿನ್ ಆದೆ. ನೆಕ್ಸ್ಟ್ ಡೈರೆಕ್ಟರ್ ಬಂದು ಹರ್ಷ ಅಂತ, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಹರ್ಷ ಅಂತ ಡೈರೆಕ್ಟರು. ನೆಕ್ಸ್ಟ್ ಈ ಡಿಪಾರ್ಟ್ಮೆಂಟ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಲಿಖಿತ್, ಕಾರ್ತಿಕ್, ಯಶವಂತ್, ನಾನು, ಜಾಕಿ ಮನೋಜ್ ಅಂತ ಅವನು, ಶಶಾಂಕ್, ಕಾರ್ತಿಕ್, ನಾವೆಲ್ಲ ಒಂದು ಟೀಮ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅದರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಸೊ ಹಂಗೆ ಅದೊಂದು 1-2 ಮಂತ್ಸ್ 3 ಮಂತ್ಸ್ ಹಂಗೆ ವರ್ಕ್ ಮಾಡ್ತಾ ಇದ್ವಿ. ನಾವೆಲ್ಲ ತುಂಬಾ ಕ್ಲೋಸ್ ಆದ್ವಿ ಅವಾಗ. ವಿ ಗಾಟ್ ಅ ಗುಡ್ ರ್ಯಾಪೋ ವಿತ್ ದಿಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್. ಸೊ ಇದ್ರದ್ದೊಂದು ನೆಕ್ಸ್ಟ್ ನಾವು ಶೂಟಿಂಗ್ ಹೋಗೋದು, ಅಲ್ಲಿ ಶೂಟಿಂಗ್ ಅಲ್ಲಿ ಹೆಂಗ್ ನಡೆಯುತ್ತೆ, ಹೆಂಗಿರುತ್ತೆ, ಆಫ್ ಕ್ಯಾಮ್ರಾ ಹೆಂಗಿರುತ್ತೆ ಅಂತ ಅದೊಂದು ವ್ಲಾಗ್ ಮಾಡಿದೆ. ಎಕ್ಕ ರಾಜ ರಾಣಿ ಶೂಟಿಂಗ್ ಡೇ ಅಂತ ವ್ಲಾಗ್ ನಂಬರ್ 9 ಅದೊಂದು ವಿಡಿಯೋ ಮಾಡಿದೆ. ಅದೊಂದು 358 ವ್ಯೂಸ್ ಏನೋ ಓಡ್ತದು. ಪರವಾಗಿಲ್ಲ, ಗುಡ್. ಎಲ್ಲ ಒಂದು 500, ಪಾಪ ತುಂಬಾ ಜನಕ್ಕೆ 100 ವ್ಯೂಸು 50 ವ್ಯೂಸ್ ಹಿಂಗ್ ಬರೋದು. ಬಟ್ ನನ್ನ ಕೋರಲ್ಲಿ ತುಂಬಾ ಜನ ನೋಡ್ತಾ ಇದ್ದಾರೆ ನನ್ನ ವಿಡಿಯೋಸ್ ನಾನು ಮಾಡೋದು. ನಂಗೆ ಟೈಮ್ ಸಿಗ್ದಿರಾ ಆಗೋಯ್ತು ಸಡನ್ ಆಗಿ ವಿಡಿಯೋಸ್ ಮಾಡೋಕ್ಕೆ. ಸೊ ಅದು ಹೇಳ್ತೀನಿ ಮತ್ತೆ ಏನಾಯ್ತು ನೆಕ್ಸ್ಟ್ ಏನೇನಾಯ್ತು ಅಂತ ಹೇಳ್ತೀನಿ. ಅದೊಂದು ಶೂಟಿಂಗ್ ಒಂದು ವ್ಲಾಗ್ ಮಾಡಿದೆ. ಮತ್ತೆ ಶೂಟಿಂಗ್ ಸೆಟ್ಟಲ್ಲಿ ಎಲ್ಲರದು ಮೂವಿ ಇಂಟ್ರಡಕ್ಷನ್, ಮೂವಿದಲ್ಲಿ ಕೆಲಸ ಮಾಡೋರ್ದೆಲ್ಲ ಒಂದು ಇಂಟ್ರಡಕ್ಷನ್ ಕೊಡೋಕ್ಕೆ ಇನ್ನೊಂದು ವ್ಲಾಗ್ ಮಾಡಿದೆ. ವ್ಲಾಗ್ ನಂಬರ್ 10 ಅದು, ಎಕ್ಕ ರಾಜ ರಾಣಿ ಟೀಮ್ ಇಂಟರ್ವ್ಯೂ ಅಂತ. ಅದೊಂದು 2.6K ವ್ಯೂಸ್ ಓಡ್ತದು. ಎಲ್ಲರದು ಇಂಟರ್ವ್ಯೂ ಮಾಡಿದ್ನಲ್ಲ, ಅದೊಂದು 2.6K ವ್ಯೂಸ್ ಓಡ್ತದು. ಅದು ಹೈಯೆಸ್ಟ್ ವ್ಯೂಡ್ ಇದೆ ಅನ್ಸುತ್ತೆ ಮೇ ಬಿ ಈ ಚಾನೆಲ್ ಅಲ್ಲಿ. ಅದಾದ್ಮೇಲೆ ಅದ್ರದ್ದು ಪಾರ್ಟ್ 1 ಮತ್ತೆ ಅದ್ರದ್ದೇ ಪಾರ್ಟ್ 2 ಮಾಡಿದೆ. ಪಾರ್ಟ್ 2ಗೆ ಒಂದು 813 ವ್ಯೂಸ್ ಏನೋ ಬಂತು. ಮತ್ತೆ ಅದೊಂದು ಮಾಡಿದೆ. ಮತ್ತೆ ನೆಕ್ಸ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಲಿಖಿತ್ ಅಂತ ಹೇಳಿದ್ನಲ್ಲ, ಅವರೇ ಡೈಲಾಗ್ ರೈಟರ್ ಕೂಡ ಅವರೇ ಎಕ್ಕ ರಾಜ ರಾಣಿ ಮೂವಿಗೆ. ಲಿಖಿತ್ ಅವರು ಈ ಮೂವೀಸ್ ಎಲ್ಲ ಆಯಿತು, ಸ್ವಲ್ಪ ದಿನ ಫ್ರೀ ಆಗಿದ್ವಿ. ಅವಾಗ ಏನು ಮಾಡಬೇಕು, ಬೋರ್ ಆಗ್ತಿತ್ತು. ಲಿಖಿತ್ ಒಂದ್ಸತಿ ಕಾಲ್ ಮಾಡಿ ನಂಗೊಂದು ಐಡಿಯಾ ಬಂದಿದೆ, ನೈಟ್ ಮೇರ್ ಅಂತ ಒಂದು ಮೂವಿ ತೆಗಿಯೋಣ, 3 to 4 ಮಿನಿಟ್ಸ್ ಶಾರ್ಟ್ ಮೂವಿ ಮಾಡೋಣ ಅಂತ ಹೇಳ್ದ. ಓಕೆ, ನಾನು ಮನೆಯಲ್ಲಿ ಇದ್ನಲ್ಲ, ಸರಿ ಮಾಡೋಣ ಅಂತ ನಮ್ಮ ಮನೆಯಲ್ಲೇ ನನ್ನ ರೂಮಲ್ಲೇ ಶೂಟ್ ಮಾಡಿದ್ವಿ ಅದು ವಿಡಿಯೋ. ನೈಟ್ ಮೇರ್ ಅಂತ ಅದೊಂಥರ ಡಿಫ್ರೆಂಟ್ ಆಗಿರುತ್ತೆ. ನಮ್ಮ ಲಿಖಿತ್ ಅವ್ರದ್ದೆಲ್ಲ ಒಂಥರ ಡಿಫ್ರೆಂಟ್ ಥಾಟ್ಸು. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂಥರ ರಾಮ್ ಗೋಪಾಲ್ ವರ್ಮ ಥರ ಅವರು. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಟೈಮ್ ಹಿಡಿಯುತ್ತೆ. ಇವಾಗೂ ನೋಡ್ತೀನಿ, ನಂಗೆ ಇನ್ನೂ ಅಷ್ಟು ಅರ್ಥ ಆಗಿಲ್ಲದು. ನೀವು ನೋಡಿ, ನಿಮ್ಗೆ ಏನಾದ್ರು ಅರ್ಥ ಆದರೆ ಹೇಳಿ. ಬಟ್ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಜಸ್ಟ್ ಗೋ ಅಂಡ್ ಚೆಕ್ ಇಟ್ ಆ್ಯಂಡ್ ವಾಚ್ ಇಟ್. ನಿಮ್ಗೆ ಏನು ಅರ್ಥ ಆಗಿದೆಯೋ ಕಾಮೆಂಟಲ್ಲಿ ಹಾಕಿ ನೋಡೋಣ. ಸೊ ಅದೊಂದು ಮಾಡಿದೆ. ಅದೊಂದು ನೈಟ್ ಮೇರ್ ಅಂತ ಅದೊಂದು ವಿಡಿಯೋ. ಅದೊಂದು 596 ವ್ಯೂಸ್ ಏನೋ ಓಡ್ತದು. ಇದೆಲ್ಲ 3 years ago ಇದೆಲ್ಲ. ನೆಕ್ಸ್ಟ್ ಏನಂದರೆ, ನಾನು ಆ ಟೈಮಲ್ಲಿ ಒಂದು ಡಿಪ್ರೆಷನ್ ಮೋಡಲ್ಲಿದ್ದೆ. ಇನ್ಸಿಡೆಂಟ್ಸ್ ಅದಕ್ಕೆ ಮುಂಚೆ ನಾನೇನು ಫುಲ್ ಆ್ಯಕ್ಟಿವ್ ಆಗಿರ್ತಾ ಇದ್ದೆ, ಫುಲ್ ಕಾಮಿಡಿ ಆಗಿರ್ತಾ ಇದ್ದೆ. ಹಿಂಗಿರೋನು ಯಾವುದೋ ಒಂದು ಇನ್ಸಿಡೆಂಟಿಂದ ಫುಲ್ ಡಿಪ್ರೆಸ್ಡ್ ಆಗೋದೆ. ಒಂಥರ ಕಂಪ್ಲೀಟ್ ಚೇಂಜ್. ಫುಲ್ ಕಾಮಿಡಿಯಾಗಿ, ಎಂಟರ್ಟೈನ್ಮೆಂಟ್ ಆಗಿ, ಎಲ್ಲರಿಗೂ ಜೋಶು ಬೂಸ್ಟ್ ಮಾಡ್ಕೊಂಡಿರೋ ನಾನು ಸಡನ್ ಆಗಿ ನಾನೇ ಒಂಥರ ಡೌನ್ ಆಗೋದೆ. ಆವಾಗ ನನಗೆ ನಾನೇನು ಹಿಂಗಾಗೋದೆ ಅಂತ ಒಂಥರ ಥಾಟ್ ಬಂತು. ನಾನು ಹಿಂಗಲ್ವಲ್ಲ, ಎಲ್ಲರನ್ನೂ ನಾನು ಎನ್ಕರೇಜ್ ಮಾಡ್ತೀನಿ, ನಾನು ಡಲ್ ಆಗಿ ಹೋಗ್ತಿದ್ದೀನಿ ಅಂತ ನನಗೆ ಬೇಜಾರಾಗೋಯ್ತು. ಅವಾಗ ಏನು ಮಾಡಿದೆ, ಇದ್ರ ಮೇಲೆ ಒಂದು ವಿಡಿಯೋ ಮಾಡಿದೆ ನಾನೇ ಒಬ್ಬನೇ ಮನೇಲಿ ಕೂತ್ಕೊಂಡು. ಇದರಲ್ಲಿ ಏನಂದ್ರೆ, ರಾಮ್ ಗೋಪಾಲ್ ವರ್ಮ, ಅವಾಗ ರಾಮೂಯಿಸಮ್ ನನಗೆ ಒಂಥರ ಮೋಟಿವೇಶನ್ ಅಲ್ವಾ. ಸೊ RGV ಬಂದು ನನಗೆ ಮೋಟಿವೇಟ್ ಮಾಡ್ದಂಗೆ ಒಂದು ವಿಡಿಯೋ ಮಾಡಿದೆ. ಅದು ಒಂಥರ ಡಿಫ್ರೆಂಟ್ ಆಗಿರುತ್ತೆ ನೋಡಿ. ಅದಕ್ಕೊಂದು 215 ವ್ಯೂಸ್ ಏನೋ ಬಂದಿದೆ. ನೈಸ್, ಅದೊಂದು ಮಾಡಿದೆ. ಮತ್ತೆ ಏನಾಯ್ತಂದ್ರೆ, ಶಾರ್ಟ್ಸ್. ಈ ಡಿಪ್ರೆಷನಲ್ಲಿ ನಾನು ಬ್ಯಾಕ್ ಟು ಬ್ಯಾಕ್ ಇನ್ಸ್ಟಾ ರೀಲ್ಸು ಶಾರ್ಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಶಾರ್ಟ್ಸ್ ಮಾಡಿದ್ದು ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ, ಈ ಶಾರ್ಟ್ಸ್ ಮಾಡೋ ಪೀರಿಯಡಲ್ಲೇ ನನಗೆ ಮೈ ಫಸ್ಟ್ ಜಾಬ್ ಬಂತು. ನ್ಯೂಸ್ ಚಾನಲಲ್ಲಿ ಜಾಬ್ ಬಂತು. ಈ ಜಾಬ್ಗೆ ಹೋಗೋ ಟೈಮಲ್ಲಿ ನನಗೆ ಈ ವ್ಲಾಗ್ಸ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ. ಮತ್ತೆ ಫುಲ್ ಬ್ಯುಸಿ ಆಗೋದೆ ಈ ವರ್ಕಿಗೆ ಹೋಗಿ. ಅವಾಗ ಏನು ಮಾಡಿದೆ, ಈ ಗ್ಯಾಪಲ್ಲಿ, ನಾನು ಈ ಟ್ರಾವೆಲ್ ಮಾಡೋ ಗ್ಯಾಪಲ್ಲಿ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಏನೋ ಒಂದೊಂದು ದಿವಸ ಒಂದೊಂದು ಆಗಿದೆ. ಬಟ್ ಅವು ಒಳ್ಳೆ ರೆಸ್ಪಾನ್ಸ್. ಎವ್ರಿ ಡೇ 6 o'clockಗೆ ಒಂದೊಂದು ರೀಲ್ ಆಗ್ತಾ ಇದ್ದೆ. ಅದು ಚೆನ್ನಾಗಿ ಹೋಗ್ತಾ ಇತ್ತು. ಮತ್ತೆ ಇನ್ನೊಂದು ಸೋಮಶೇಖರ ಅಲಿಯಾ ಸೋಮ ಅಂತ ಲಿಖಿತ್ ಅವ್ರದ್ದೇ ಒಂದು ಶಾರ್ಟ್ ಫಿಲ್ಮ್ ಅಪ್ಲೋಡ್ ಮಾಡಿದ್ದೀನಿ. ಮತ್ತೆ ಫ್ಯಾಮಿಲಿ ಜೊತೆ ಸ್ವಲ್ಪ ವ್ಲಾಗ್ಸ್ ಹಾಕಿದ್ದೀನಿ. ಕಾಫಿ ಡೇಗೆ ಹೋಗೋದೊಂದು ಹಾಕಿದ್ದೀನಿ, ಮತ್ತೆ ಹೊಸಕೋಟೆ ಬಿರಿಯಾನಿಗೆ ಹೋಗೋದೊಂದು ಹಾಕಿದ್ದೀನಿ. ಇವೆಲ್ಲ ಒಂಥರ ಕಾಮಿಡಿಯಾಗಿ ಚೆನ್ನಾಗಿರುತ್ತೆ ನೋಡಿ. ನಮ್ಮೂರಲ್ಲಿ ಅಂಬಾಜಿದುರ್ಗ, ಕೈಲಾಸಗಿರಿ ಅಂತ 2 ಬೆಟ್ಟಗಳಿದೆ ಪಕ್ಕದಲ್ಲೇ. ಕೈಲಾಸಗಿರಿ ಅನ್ನೋದು ಆಂಜನೇಯ ಸ್ವಾಮಿ ಇರ್ತಾನೆ ಮೇಲೆ. ಅದು ಹೀಗುಂಟೆಗೆಲ್ಲ ಬಂದಿತ್ತು, ನಮ್ಮ ಅಪ್ಪ ಅವರೇ ಕೊಡ್ಸಿದ್ದದು ಈ ಹೀಗುಂಟೆಗೆ. ಒಳ್ಳೆ ಟೆಂಪಲ್ಸ್ ಅವು. ಅದ್ರದ್ದೊಂದು 2 ಮಾಡಿದ್ದೀನಿ. ದುಷ್ಟ ಸಂಹಾರ ವೀರಾಂಜನೇಯ ಸ್ವಾಮಿ ಹಿಲ್ ಅಂತ ಅದರದ್ದು ಹೆಸರು. ಅದೊಂದು 2 ವ್ಲಾಗ್ಸ್ ಮಾಡಿದ್ದೀನಿ. ಅದೊಂದು 374
ವ್ಯೂಸ್ ಹಂಗೆ ಓಡಿದೆ. ಓಕೆ, ನೆಕ್ಸ್ಟ್ ನಂಗೆ ನಮ್ಮ ಫ್ರೆಂಡ್ಸ್ ಇಬ್ಬರು ಇದ್ದಾರೆ, ಪ್ರಣವ್ ಸಾಮ್ರಾಟ್ ಅಂತ. ನಾವು ಟ್ರಿಪ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಇದು ಬಂದು 2 years ago. ಟ್ರಿಪ್ಗೆ ಅಲ್ಲಿಗೆ ಪಾಂಡಿಚೇರಿಗೆ ಹೋಗೋಣ ಅಂತ ಪ್ಲಾನ್ ಮಾಡಿ ಹೋದ್ವಿ. ಅದ್ರದ್ದೊಂದು 3 ವ್ಲಾಗ್ಸ್ ಹಾಕಿದೀನಿ ಪಾಂಡಿಚೇರಿದು. ಮತ್ತೆ ನೆಕ್ಸ್ಟ್ ಮುಗೀತು, ಇಯರ್ ಮುಗೀತು. ಜಾನ್ ಫಸ್ಟ್ಗೆ ಏನಾದ್ರು ನಾನೇ ಒಂದು ಮಾಡೋಣ ಅಂತ January 1st 2023 or 4 ಅನ್ಕೊಂತೀನಿ. ಅದರದೊಂದು ಟ್ರಿಬಲ್ ಆಕ್ಟಿಂಗ್ ಮತ್ತೆ ಒಂದು ಹಾಕಿದೆ. ಏನಂದ್ರೆ ವಿನಯ್ ಅಂತ ಒಂದು ಕಾಮಿಡಿ ಹಾಕಿದೆ. ಅದು ಒಂಥರ ಚೆನ್ನಾಗೇ ಇತ್ತು. ಇದೆಲ್ಲ ಒಂಥರ ಕಂಪ್ಲೀಟ್ ರೋಲರ್ ಕೋಸ್ಟರ್ ಜರ್ನಿ. ನಂಗೆ ಎಲ್ಲ ಮುಗೀತು, ನಂಗೆ ರಿಯಲೈಸೇಷನ್ ಆಯ್ತು, ಒಂಥರ ಡಿಫ್ರೆಂಟ್ ಆಗಿ ಓಡ್ತು ನಂದು. ಆ ಕಡೆ ಒಂದು ಜಾಬು, ಈ ಕಡೆ ವ್ಲಾಗ್ಸು ಎಲ್ಲ ಮಿಕ್ಸರ್ ಆಗೋಗಿ ಒಂಥರ ಆಗೋಯ್ತು ಬಿಡಿ ಅದು. ಆಮೇಲೆ ಒಂದ್ಸತಿ ಇದೆಲ್ಲ ಜಾಬ್ಗೆ ಹೋಗಿ ಎಲ್ಲ ಓಕೆ, ಜಾಬಲ್ಲಿ ಸೆಟ್ಲ್ ಆಗಿದ್ದೆ. ಜಾಬು ಚೆನ್ನಾಗಿತ್ತು. ನಾನು ಹೋಗಿರೋ ಜಾಬ್, ನನ್ನ ಆಫೀಸ್ ಹೆಂಗಿರ್ಬೇಕು ಅಂತ ನಾನು ವಿಜುವಲೈಸ್ ಮಾಡ್ಕೊಂಡಿರೋ ಅಂಥ ಆಫೀಸಲ್ಲೇ ನಾನು ಏನು ಅಂದ್ಕೊಂಡಿದ್ನೋ, ನ್ಯೂಸ್ ಚಾನಲಲ್ಲಿ ಕೆಲಸ ಮಾಡ್ತೀನಿ ಅಂತ ನಾನು ಫಸ್ಟೇ ವಿಜುವಲೈಸ್ ಮಾಡ್ಕೊಂಡಿದ್ದೆ. ಸೊ ಸೇಮ್ ಹಂಗೆ ಇತ್ತು ನನ್ನ ವಿಜುವಲೈಸೇಷನ್. ನನ್ನ ಮೈಂಡಲ್ಲಿ ಏನು ವಿಜುವಲ್ ಇದೆಯೋ ಅದು ಸೇಮ್ ಹಂಗೆ ನಡೀತದು. ಬಟ್ ಓಕೆ, ಜಾಬ್ಗೆ ಹೋದೆ. ನೆಕ್ಸ್ಟ್ ಏನೇನಾಯ್ತು ಅದು ಹೇಳ್ತೀನಿ. ಒಂದ್ಸತಿ ಹಿಂಗೆ ಮನೆಗೆ ಬಂದು ನೆಕ್ಸ್ಟ್ ವಿಡಿಯೋ ಏನಂದ್ರೆ ಈ ವಿನಯ್ ಆದ್ಮೇಲೆ ನೆಕ್ಸ್ಟ್ ವಿಡಿಯೋ ಬಂದು ಯೂನಿಕ್ ಟಾಕ್ಸ್ ಅಂತ ಒಂದು ಮಾಡಿದೆ. ಅಂದ್ರೆ ಒಬ್ನೇ ಕುತ್ಕೊಂಡು ಕಂಪ್ಲೀಟ್ ಇಂಗ್ಲಿಷ್ ಎಲ್ಲ ಇರುತ್ತೆ ಅನ್ಸುತ್ತಿದ್ದು. ಆಮೇಲೆ ನಂಗೆ ಟೈಮೇ ಸಿಗ್ಲಿಲ್ಲ ವಿಡಿಯೋಸ್ ಮಾಡಕ್ಕೆ. ಈ ಜಾಬಲ್ಲಿ ಬ್ಯುಸಿ ಆಗೋದೆ. ಐ ಡಿಂಟ್ ಗೆಟ್ ಅ ಟೈಮ್ ಟು ಮೇಕ್ ಮೈ ವಿಡಿಯೋಸ್. ಆಮೇಲೆ ಹೆಂಗೋ 1 year ago ಏನೋ ಒಂದು ರೂಮ್ಮೇಟ್ಸ್ ಅಂತ ರೂಮಲ್ಲಿ ಇರ್ತಾ ಇದ್ನಲ್ಲ, ರೂಮ್ಮೇಟ್ಸ್ ಹೆಂಗಿರ್ತಾರೆ ಅಂತ ಅದೊಂದು ವಿಡಿಯೋ ಹಾಕಿದ್ದೀನಿ. ಅದಕ್ಕೊಂದು 299 ವ್ಯೂಸ್ ಏನೋ ಓಡಿದೆ. ಸೊ ಹಿಂಗೆ ಇದು ಪ್ರಕ್ಕಿ ಫ್ಯಾಕ್ಟ್ರಿಯಲ್ಲಿ ವಿಡಿಯೋಸ್ ಹಿಂಗೆ ಮಾಡಿದ್ ನಾನು. ಇದು ಮಾಡಿದ್ನ ಮತ್ತೆ ಸ್ಟಾಪ್. ಅದಾದ್ಮೇಲೆ ಈ ರೂಮ್ಮೇಟ್ಸ್ ವಿಡಿಯೋ ಆದ್ಮೇಲೆ ಮತ್ತೆ ವಿಡಿಯೋಸ್ ಮಾಡೋಕ್ಕೆ ನಂಗೆ ಟೈಮ್ ಸಿಗ್ಲಿಲ್ಲ. ಜಾಬಲ್ಲಿ ಬ್ಯುಸಿ ಆಗೋದೆ. ಮತ್ತೆ ಜಾಬ್ಗೆ ಹೋದ್ನೆ. ಜಾಬ್ ಎಲ್ಲ ಚೆನ್ನಾಗಿತ್ತು. ಓಕೆ, ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗಿತ್ತು. ಮತ್ತೆ ಏನಾಗೋಯ್ತು, ನನಗೆ ಗ್ರಾಫಿಕ್ ಡಿಸೈನರ್ ಆಗಿ ನ್ಯೂಸ್ ಚಾನಲಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಎಲ್ಲ ಚೆನ್ನಾಗಿತ್ತು. ಅಂದರೆ ಒಂಥರ ಜಾಬ್ಗೆ ಹೋಗ್ತಾ ಇರೋ ಒಂಥರ ರೊಟೀನ್ ಆಗೋಯ್ತು ನನಗೆ. ಬೆಳಗ್ಗೆ ಎದ್ದೊಳೋದು, ಆಫೀಸ್ಗೆ ಹೋಗೋದು, ಬರೋದು, ಫುಲ್ಲು ಸುಸ್ತಾಗೋಗಿರುತ್ತೆ, ಮಲ್ಕೊಳ್ಳೋದು. ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಮತ್ತೆ ಈ ನ್ಯೂಸ್ ಚಾನಲಲ್ಲಿ ಹೆಂಗಂದ್ರೆ ನಿಂಗೆ ಯಾವಾಗಂದ್ರೆ ಅವಾಗ ನಿಂಗೆ ವೀಕೆಂಡ್ಸು ಲೀವ್ ಬೇಕಂದ್ರೆ ಹಂಗೆ ಸಿಗಲ್ಲ. ಎವ್ರಿ ವೀಕ್ ಎನಿ ಡೇ ವೀಕ್ ಆಫ್. ನಿಂಗೆ ವೀಕೆಂಡೇ ಬೇಕಂದ್ರೆ ಆಗಲ್ಲ, ಎನಿ ಡೇ ಆಲ್ಟರ್ನೇಟಿವ್ ಆಗಿ ತಗೋಬೇಕು. ಹಿಂಗಾಗ್ತಿತ್ತು. ನಾನು ಟೈಮ್ ಕೊಟ್ಕೊಳ್ಳೋಕ್ಕೆ ಆಗ್ತಿರ್ಲಿಲ್ಲ. ಸೊ ದಟ್ ಈಸ್ ದಿ ರೀಸನ್ ಐ ಡಿಂಟ್ ಮೇಡ್ ಮೋರ್ ವಿಡಿಯೋಸ್. ಈ ಶಿಫ್ಟ್ಗಳು, ಇವತ್ತು ಮಾರ್ನಿಂಗ್ ಶಿಫ್ಟ್ ಇದ್ರೆ ನಾಳೆ ಜನರಲ್ ಶಿಫ್ಟ್, ಆಮೇಲೆ ನೈಟ್ ಶಿಫ್ಟ್, ಅರ್ಲಿ ಮಾರ್ನಿಂಗ್ ಶಿಫ್ಟ್, ಹಿಂಗೆಲ್ಲ ಮಾಡಿ ಒಂಥರ ರೊಬೋಟಿಕ್ ಮೆಷಿನರಿ ಲೈಫ್ ಆಗೋಗಿತ್ತು ನಂದು. ಐ ವಾಸ್ ಕಂಪ್ಲೀಟ್ಲಿ ಫೆಡ್ ಆಫ್ ವಿತ್ ದಿಸ್. ಜಾಸ್ತಿ ಸತಿ ಅನ್ಕೊಂಡೆ ಜಾಬ್ ಕ್ವಿಟ್ ಮಾಡಬೇಕು ಅಂತ. ಎಷ್ಟು ಅನ್ಕೊಂಡ್ರು ಜಾಬ್ ಕ್ವಿಟ್ ಮಾಡೋಕ್ಕಾಗಲಿಲ್ಲ. ಈ ಇಯರ್ ಕ್ವಿಟ್ ಮಾಡೋಣ ಅನ್ಕೊಂಡು 2.5 year ಹಂಗೆ ಆಗೋಯ್ತು. ಮತ್ತೆ ಲಾಸ್ಟ್ ಫೈನಲ್ ಆಗಿ ಹಿಂಗಿದ್ರೆ ಆಗಲ್ಲ, ಹಿಂಗೆ ಇದ್ದೋಗ್ತೀನಿ. ನನ್ನ ಫ್ರೆಂಡ್ದು ಪ್ರೀ ವೆಡ್ಡಿಂಗ್ ಶೂಟ್ ಇತ್ತು, ಗೋವಾಗೆ ಹೋದ್ವಿ. ಅಲ್ಲಿಗೆ ಹೋಗಿ ಹೇಳ್ಬಿಟ್ಟೆ ಇನ್ನು ಆಫೀಸ್ಗೆ ಬರಲ್ಲ ಅಂತ. ಐ ಜಸ್ಟ್ ಕ್ವಿಟ್ ಮೈ ಜಾಬ್ ಇನ್ ಗೋವಾಗೆ ಹೋಗಿ ಅಲ್ಲಿ ಕ್ವಿಟ್ ಮಾಡಿದೆ. ನನ್ನ ಪ್ಯಾಷನ್ ಮೇಲೆ ವರ್ಕ್ ಮಾಡಬೇಕು ಅನಿಸ್ತು ನನಗೆ. ಇವಾಗ ಜಾಬ್ಗೆ ಹೋದ್ರೆ ಸ್ಯಾಲ್ರಿ ಸಿಗುತ್ತೆ, ಎಲ್ಲ ಓಕೆ. ಬಟ್ ಆ ಸ್ಯಾಲ್ರಿಗೋಸ್ಕರ ನಾನು ಈ ಕಂಪ್ಲೀಟ್ ಮಂತ್ ಎಲ್ಲ ಕೆಲಸ ಮಾಡಿ ಒನ್ ಡೇ ಸ್ಯಾಲ್ರಿಗೋಸ್ಕರ ನಾನು ಕೆಲಸ ಮಾಡಿದ್ರೆ ಐ ಆಮ್ ನಾಟ್ ಆ್ಯಕ್ಚುಲಿ ಲಿವಿಂಗ್ ಮೈ ಲೈಫ್ ಅಂತ ನಂಗೆ ಅನಿಸ್ತು. ಅದೇ ಇವಾಗ ನನ್ನ ಪ್ಯಾಷನ್ ಮೇಲೆ ನಾನು ವರ್ಕ್ ಮಾಡಿದ್ರೆ ಸ್ಟಾರ್ಟಿಂಗ್ ಯಾವುದು ಒಂದೇ ಸತಿ ವಿ ಕಾಂಟ್ ಬೂಮ್ ಇನ್ ಒನ್ ನೈಟ್, ರೈಟ್? ಪ್ಯಾಷನ್ ಮೇಲೆ ವರ್ಕ್ ಮಾಡ್ತಾ ಇದ್ದರೆ ನಿಮಗೆ ಯು ಡೋಂಟ್ ಫೀಲ್ ಸ್ಟ್ರೆಸ್ ಅಂದರೆ ಸ್ಟ್ರೆಸ್ ಬರುತ್ತೆ, ಬಟ್ ಯು ವಿಲ್ ಬಿ ಎಂಜಾಯಿಂಗ್ ಯುವರ್ ವರ್ಕ್. I'll be enjoying my work. I like to record the videos like this. ಇಲ್ಲಾಂದರೆ ನಾನು ಇಲ್ಲಿ ಒಂದು ಗಂಟೆ 2 ಗಂಟೆಯಲ್ಲಿ ಕುತ್ಕೊಂಡು ಹಿಂಗೆ ರೆಕಾರ್ಡ್ ಏನಕ್ಕೆ ಮಾಡ್ತೀನಿ? ನಂಗೆ ಇಂಟ್ರೆಸ್ಟ್ ಇದ್ರೇ ಮಾಡ್ತೀನಲ್ಲ. ಸೊ ಈ ಪ್ಯಾಷನ್ ಮೇಲೆ ವರ್ಕ್ ಮಾಡ್ತೀನಿ. ಐಲ್ ಬಿ ಮೇಕಿಂಗ್ ವಿಡಿಯೋಸ್, ಹಿಂಗೆ ವಿಡಿಯೋಸ್ ಮಾಡ್ತಾ ಇರ್ತೀನಿ. ಇದನ್ನು ಶೇರ್ ಮಾಡ್ಕೋಬೇಕು ಅನಿಸ್ತು, ಐ ಆಮ್ ಜಸ್ಟ್ ಶೇರಿಂಗ್. ಸೊ ನಾನು ನಿಮ್ಗೆ ಹೇಳೋದೇನೆಂದರೆ, ನಿಮ್ಗೇನಾದರೂ ಇದು ಮಾಡೋದು ಬೇಡ ಅನ್ಸಿದ್ರೆ ಮಾಡಬೇಡಿ. ಥಿಂಕ್ ಮಾಡಿ, ನಿಮ್ಗೇನು ಪ್ಯಾಷನ್ ಇದ್ದರೆ ಅದನ್ನೇ ಮಾಡಿ. ಮಾಡ್ತಾ ಇರಿ ಕನ್ಸಿಸ್ಟೆನ್ಸಿಯಾಗಿ ಮಾಡ್ತಾ ಇರಿ. ಯಾವುದೋ ಒಂದು ದಿವಸ ಇಟ್ ವಿಲ್ ಬೂಮ್, ಇಟ್ ವಿಲ್ ಗ್ರೋ. ಯಾವುದೋ ಒಂದು ದಿವಸ ಇಟ್ ವಿಲ್ ಶೋರ್ಲಿ ಗ್ರೋ. ಸೊ ಜಸ್ಟ್ ಫೋಕಸ್ ಆನ್ ಯುವರ್ ಪ್ಯಾಷನ್ ಆ್ಯಂಡ್ ಮೇಕ್ ಇಟ್ ಹ್ಯಾಪನ್. ಯಾರ್ಯಾರೋ ಮಾಡ್ತಾರೆ, ಎಲ್ಲರ ಕೈಯಲ್ಲಿ ಆಗುತ್ತೆ. ವಿ ಶುಡ್ ಮೇಕ್ ಇಟ್ ಹ್ಯಾಪನ್. ಬಿ ಕಾನ್ಫಿಡೆಂಟ್ ಆ್ಯಂಡ್ ಡೂ ವಾಟ್ ಯುವರ್ ಪ್ಯಾಷನ್ ಸೇಸ್ and follow your passion and make it happen. It will happen for sure. But there should be your hard work and the confidence towards work and the passion towards your work, and trust yourself. Just think, I can do it, I can do this
ಅಂತ ಥಿಂಕ್ ಮಾಡಿ, ಪಕ್ಕಾ ಆಗುತ್ತೆ. ನಾವು ಮಾಡೋ ಪ್ರೊಸೆಸಲ್ಲಿ ಯಾರ್ಯಾರು ಏನೇನೋ ಹೇಳ್ತಾರೆ, ಇದಾಗಲ್ಲ ಅದಾಗಲ್ಲ, ಹಿಂಗೆ ಮಾಡಿದ್ರೆ ಹೆಂಗೆ, ಏನೇನೋ ಬರುತ್ತೆ. ನಿನ್ನ ಪಾತಲ್ಲಿ ನೀನು ಹೋಗೋವಾಗ ತುಂಬ ಡೈವರ್ಷನ್ಸ್ ಬರುತ್ತೆ, ಅವನ್ನ ಕೇರ್ ಮಾಡಬಾರ್ದು. ನೀನು ಏನು ವೇ ಇಟ್ಕೊಳ್ತೀಯ ಅದೇ ವೇಯಲ್ಲಿ ಕನ್ಸಿಸ್ಟೆನ್ಸಿಯಾಗಿ ಹೋಗ್ತಾ ಇದ್ದರೆ ಬೀಳ್ತೀಯ, ಎದ್ದೊಳ್ತೀಯ, ಯು ವಿಲ್ ಫಾಲ್ ಡೌನ್, ಯು ಗೆಟ್ ಅಪ್, ಯು ಫಾಲ್ ಡೌನ್, ಯು ವಿಲ್ ಗೆಟ್ ಅಪ್. ಒನ್ ಡೇ ಯು ವಿಲ್ ಬಿ ಸಕ್ಸಸ್ಫುಲ್ ಫಾರ್ ಶೋರ್. ಬಿ ಕಾನ್ಫಿಡೆಂಟ್ ಆ್ಯಂಡ್ ಡೂ ಇಟ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಪ್ರಕ್ಕಿ ಫ್ಯಾಕ್ಟ್ರಿ ಕನ್ನಡ ಚಾನಲ್. ಈ ಕನ್ನಡ ಚಾನಲ್ ಹೊಸದಾಗಿ ಈ ಪ್ರಕ್ಕಿ ಫ್ಯಾಕ್ಟ್ರಿನ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದೀನಿ. ಪ್ರಕ್ಕಿ ಫ್ಯಾಕ್ಟ್ರಿ ಕನ್ನಡ ಚಾನಲ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಸಬ್ಸ್ಕ್ರೈಬ್ ಮಾಡಿ. ಅದರಲ್ಲಿ ಕನ್ಸಿಸ್ಟೆಂಟಾಗಿ ವೀಡಿಯೋಸ್ ಮಾಡ್ತೀನಿ, ನೋಡಿ. ನಂಗೆ ಏನು ಅನ್ಸಿದ್ರೆ ಅದು ಮಾಡ್ತಾ ಇರ್ತೀನಿ. ಪಾಡ್ಕ್ಯಾಸ್ಟ್ ಅಂದರೆ ಪಾಡ್ಕ್ಯಾಸ್ಟ್ ಮಾಡ್ತೀನಿ, ಒಬ್ಬರನ್ನ ಇಂಟರ್ವ್ಯೂ ಮಾಡ್ತೀನಿ, ಸೋಲೋ ಪಾಡ್ಕ್ಯಾಸ್ಟ್ ಮಾಡ್ತೀನಿ, ಎಲ್ಲಾದರೂ ಟ್ರಾವೆಲ್ ಮಾಡಿದ್ರೆ ಅದು ರೆಕಾರ್ಡ್ ಮಾಡ್ತೀನಿ, ಡಾಕ್ಯುಮೆಂಟ್ರೀಸು ಮಾಡ್ತೀನಿ. ನೋಡೋಣ ಏನೇನು ನಂಗೆ ಏನೇನು ಮಾಡ್ಬೇಕು ಅನ್ಸಿದ್ರೆ ಅದೆಲ್ಲ ಮಾಡ್ತಾ ಇರ್ತೀನಿ. ಜಸ್ಟ್ ಫಾಲೋ ಮೈ ವಿಡಿಯೋಸ್ ಫಾರ್ knowing some informative videos, the videos in entertainment way, and the videos which can motivate you. Whatever I feel, I'll just record it and I'll post it. Just watch it and do subscribe Prakki Factory Kannada channel for more videos like this. Thank you so much, and it's good night. Bye bye.